ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಂತ ನೋಡೋದಾದರೆ SIR ಫಾರ್ಮ್ ಫಿಲ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಏನು ಭಾರತ ಸರ್ಕಾರ ಚುನಾವಣೆ ಕಡೆಯಿಂದ ಏನು ಎಲ್ರಿಗೂ ಕೂಡ ಏನು SIR ಫಾರ್ಮನ್ನು ಫಿಲ್ ಮಾಡಲೇಬೇಕು ಅಂದರೆ 2002ರಲ್ಲಿ ಒಂದ್ಸರಿ SIR ಅನ್ನು ಮಾಡಿದರು. ಆ ಟೈಮಲ್ಲಿ ಯಾರೆಲ್ಲ SIR ಅನ್ನು ಫಿಲ್ ಮಾಡಿದರು ಅದಕ್ಕೆ ಮತ್ತೆ ಏನು 2026ರಲ್ಲಿ SIR ಅನ್ನು ಫಿಲ್ ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಏನು ಭಾರತ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಸ್ನೇಹಿತರೆ. ಓಕೆನಾ, ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇನ್ನೂ ಕೂಡ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟು ವಿಷಯವನ್ನು ತಿಳಿಸ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ, ಇಲ್ಲಿ ನಾನು ಕ್ಲೋಸ್ ಮಾಡಿದ್ದೀನಿ ಗೊತ್ತಾ, ಆ ಕ್ಲೋಸ್ ಮಾಡಿರೋ ಜಾಗದಲ್ಲಿ ನಿಮ್ಮದು ಅಡ್ರೆಸ್ ಬರುತ್ತೆ, ನಿಮ್ಮದೇನು ಇವಾಗ ಕರೆಂಟ್ ಆಗಿರೋ ನಿಮ್ಮದೇನು ವೋಟರ್ ID ಡೀಟೇಲ್ಸ್ ಇರುತ್ತೆ, ಇಲ್ಲೊಂದು QR ಕೋಡ್ ಇರುತ್ತೆ, ಇಲ್ಲೊಂದು ನಿಮ್ಮ ಫೋಟೋ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಜಾಗದಲ್ಲಿ ನಿಮ್ಮದೊಂದು ಭಾವಚಿತ್ರ ಅಂಟಿಸೋಕ್ಕೆ, ರೀಸೆಂಟ್ ಫೋಟೋವನ್ನು ಅಂಟಿಸೋಕ್ಕೆ ಜಾಗ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ, ಅದು ನಿಮ್ಮ SIR ಫಾರ್ಮಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ. ಓಕೆನಾ, ಇಂದಿನ ವಿಷಯ ಸಾಮಗ್ರಿ ಪರಿಚಿತ ತಾಣೆಯ ಮತದಾರರ ವಿವರ. ಓಕೆನಾ, ನಿಮ್ಗೆ ಇದು ಸಿಂಪಲಾಗಿ ಹೇಳ್ತೀನಿ ನೋಡಿ. ಇಲ್ಲೊಂದು ಕಾಲಮ್ಮು, ಅಲ್ಲೊಂದು ಕಾಲಮ್, ಇಲ್ಲೊಂದು ಕಾಲಮ್ ಇದೆ, ಇಲ್ಲೊಂದು ಕಾಲಮ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಒಂದು ಕಾಲಮ್ ಇದೆ. ಓಕೆನಾ, ಈ 3 ಕಾಲಮ್ ಇದೆ. ಈ 3 ಕಾಲಮನ್ನು ಯಾರ್ಯಾರು ನೀವು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ, ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ, ಸಿಂಪಲಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಕಾಲಮ್ A, ಕಾಲಮ್ B, ಕಾಲಮ್ C ಅಂತ ನೀವು ಆ್ಯಸ್ ಇಟ್ ಈಸ್ ನೀವು ಒಂಥರ ಅಂದ್ಕೊಳ್ಳಿ. ಓಕೆನಾ, ಇಲ್ಲಿ ಕಾಲಮ್ Cಗೆ ಬರೋಣ. ನಮಗೆ ಕಾಲಮ್ A ಮತ್ತು ಕಾಲಮ್ B ಬೇಕಾಗಿಲ್ಲ, ಯಾಕಂದರೆ ಕಾಲಮ್ A ಕಾಲಮ್ Bಗೆ ನಿಮಗೆ ಆಪ್ಷನ್ ಇದೆ ಯಾರು ಫಿಲ್ ಮಾಡಬೇಕು ಯಾರು ಫಿಲ್ ಮಾಡಬಾರ್ದು ಅನ್ನೋದಕ್ಕೆ. ಆದರೆ ಈ ಕಾಲಮ್ C ಅನ್ನೋದು ಇದೆಯಲ್ಲ, ಈ ಕಾಲಮ್ Cನ ಕಡ್ಡಾಯವಾಗಿ ಎಲ್ಲರೂ ಕೂಡ ಫಿಲ್ ಮಾಡಲೇಬೇಕಾಗಿರುತ್ತೆ. ಸೊ ಹಾಗಾಗಿ ಕಾಲಮ್ Cನ ನಿಮಗೆ ಸಂಪೂರ್ಣವಾಗಿ ಮುಂಚೆನೇ ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ, ಕಾಲಮ್ Cಯಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಮಗೇನು ಜನ್ಮ ದಿನಾಂಕ ಅಂತ ಇದೆ. ನಿಮ್ಮ ಜನ್ಮ ದಿನಾಂಕ ಏನಿದೆ, ಫಾರ್ ಎಕ್ಸಾಂಪಲ್ 03/19/2002 ಅಂತ ಹಾಕಿ. ಓಕೆನಾ, ನಿಮ್ಮದೇನು ಡೇಟ್ ಆಫ್ ಬರ್ತ್ ಇರುತ್ತೆ ಆ ರೀತಿ ಒಂದೊಂದು ಬಾಕ್ಸಲ್ಲೂ ಕೂಡ ಒಂದೊಂದು ನಂಬರನ್ನು ಹಾಕಿ. ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ ಏನಿದೆ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಅಂದರೆ ಕರೆಂಟಾಗಿ ನಿಮ್ಮ ಏನು ವೋಟರ್ IDಗೆ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರ, ಆ ಮೊಬೈಲ್ ಸಂಖ್ಯೆಯನ್ನು ಹಾಕಿ. ಇನ್ ಕೇಸ್ ಆಫ್ ಕೊಟ್ಟಿಲ್ಲ ಅಂದರೆ ಯಾವುದು ನಿಮಗೆ ಈಗ ಸದ್ಯಕ್ಕೆ ಮೊಬೈಲ್ ನಂಬರ್ ಬೇಕೋ ಅದನ್ನು ಹಾಕ್ಬೋದು. ಓಕೆನಾ, ನಿಮ್ಮ ತಂದೆ ಹೆಸ್ರು ಹಾಕಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ತಂದೆಯ ಏನು ವೋಟರ್ ID ನಂಬರ್ ಇರುತ್ತೆ ಆ ವೋಟರ್ ID ನಂಬರನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ತಾಯಿ ಹೆಸ್ರನ್ನು ಹಾಕಿ. ತಾಯಿ ಹೆಸರು ಕಂಪ್ಲೀಟಾಗಿ ಏನು ನಿಮ್ಮ ಅವರ ಆಧಾರ್ ಕಾರ್ಡಲ್ಲಿರುತ್ತೆ ಅದೇ ರೀತಿ ಹಾಕಿ ಸ್ನೇಹಿತರೆ, ಯಾವುದೇ ಕೂಡ ಮಿಸ್ಟೇಕನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಿಮ್ಮ ತಾಯಿಯವ್ರದ್ದು ಏನು ವೋಟರ್ ID ನಂಬರ್ ಇದ್ದರೆ ಅದನ್ನು ಹಾಕಿ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ, ನಿಮ್ಮ ಸಂಗಾತಿಯ ಹೆಸರು ಅಂದರೆ ಇನ್ ಕೇಸ್ ಆಫ್ ನೀವೇನಾದ್ರು ಮ್ಯಾರಿಡ್ ಆಗಿದ್ದು ಆ ಥರ ಇತ್ತು ಅಂದರೆ, ನೀವೇನಾದ್ರು ಮೇಲ್ ಆಗಿದ್ದರೆ ಫೀಮೇಲ್ ನೇಮನ್ನು ಹಾಕ್ಬಿಟ್ಟು ಅವ್ರದ್ದು ಏನು ವೋಟರ್ ID ನಂಬರ್ ಹಾಕಿದ್ರಿ. ಇನ್ ಕೇಸ್ ಆಫ್ ಫೀಮೇಲ್ ಆಗಿದ್ದರೆ ನಿಮ್ಮ ಏನು ಹಸ್ಬೆಂಡ್ ಇದ್ದಾರೆ ಅವ್ರದ್ದು ನೇಮ್ ಹಾಕ್ಬಿಟ್ಟು ಇಲ್ಲಿ ವೋಟರ್ IDಯನ್ನು ನಂಬರನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಪಾರ್ಟ್ ಸಿಯಲ್ಲಿ ನಿಮಗೇನು ಅಂಥ ಇಂಪಾರ್ಟೆಂಟ್ ಆ ಥರ ಏನಿಲ್ಲ, ಏನು ನಿಮ್ಮ ಆ್ಯಸ್ ಯೂಶುವಲ್ ಗೊತ್ತಿರೋ ಮ್ಯಾಟರ್ನೇ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆದರೆ ಈ ಪಾರ್ಟ್ A ಮತ್ತು ಪಾರ್ಟ್ B ಆ ರೀತಿ ಬರಲ್ಲ ಸ್ನೇಹಿತರೆ. ಓಕೆನಾ, ಪಾರ್ಟ್ A ಇದೆಯಲ್ಲ, ಈ ಪಾರ್ಟ್ ಎಲ್ಲಿ SIR ಅಂದರೆ SIR 2002ರಲ್ಲಿ ಯಾರೆಲ್ಲ ಮಾಡಿದರು ಆ SIR ಲೀಸ್ಟಲ್ಲಿ ಯಾರೆಲ್ಲ ಇದ್ದಾರೆ ಅವ್ರು ಮಾತ್ರ ಪಾರ್ಟ್ Aನ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪಾರ್ಟ್ B ಅಲ್ಲಿ ಯಾರೆಲ್ಲ SIR ಫಾರ್ಮ್ಗೆ ನೀವು ಸಿಕ್ಕಿರಲಿಲ್ಲ 2002ರಲ್ಲಿ ಯಾರೆಲ್ಲ SIRನ್ನು ಮಾಡಿಸಿರಲಿಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು SIR ಫಾರ್ಮಲ್ಲಿ SIRಲ್ಲಿ ಏನಾದ್ರು ನಿಮ್ಮ ಹೆಸರು ಇತ್ತು ಅಂದರೆ ನೀವು ಪಾರ್ಟ್ A ಫಿಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಫ್ SIR ಇಲ್ಲ ಅಂದರೆ ಪಾರ್ಟ್ B ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನಂಗೆ ಬಂದಿರೋ ಮಾಹಿತಿ ಪ್ರಕಾರ ಏನಾಗಿದೆ ಅಂದರೆ, ಎಷ್ಟೋ ಜನ SIR ಏನು 2002ರಲ್ಲಿ SIR ಆಗಿತ್ತು ಆ ಟೈಮಲ್ಲಿ ವೋಟ್ ಹಾಕಿದ್ದಾರೆ, ಬಟ್ ಅವರು SIR ಫಾರ್ಮಲ್ಲಿ ಅವ್ರ ಹೆಸರು ಬಂದಿಲ್ಲ ಸ್ನೇಹಿತರೆ. SIRಗೆ ಅವ್ರ ಹೆಸರು ಸಿಕ್ಕಿಲ್ಲ. ಸೊ ಇನ್ ಕೇಸ್ ಆಫ್ ಆ ಥರ ಏನಾದ್ರು ಮ್ಯಾಟ್ರ್ ಇತ್ತು ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಏನಾದ್ರು ಆ ಥರ SIR ಫಾರ್ಮ್ಗಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಆದರೂ ನೀವು 2002ರಲ್ಲಿ ವೋಟ್ ಹಾಕಿದ್ದೀರಾ ಅಂದರೆ ಜಸ್ಟ್ ನೀವು ಏನು SIR ಫಾರ್ಮ್ ಇಲ್ಲಿ ಬಂದಿಲ್ಲ ಅಲ್ವಾ, ಹಾಗಾಗಿ ನೀವು ಪಾರ್ಟ್ Bನೇ ಫಿಲ್ ಮಾಡಬೇಕಾಗುತ್ತೆ. ಯಾಕೆಂದರೆ SIRಲ್ಲಿ ನಿಮ್ಮ ಲೀಸ್ಟ್ ಸಿಕ್ಕಿರಲ್ಲ, ಆ ಲೀಸ್ಟಲ್ಲಿ ನಿಮ್ಮ ವೋಟರ್ ID ಏನಿತ್ತು ಅಂತ ನಿಮ್ಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ನಿಮಗೆ ತಲೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಏನು SIR ಫಾರ್ಮ್ ಇರಲ್ಲ, ಅದಕ್ಕೆ ನೀವು ಏನು ರೀಸೆಂಟಾಗಿರೋದು ನಿಮ್ಮ ತಂದೆ ಅಥವಾ ನಿಮ್ಮ ಸಂಬಂಧಿಕರು ಅಪ್ಪ ಅಮ್ಮ ಅಣ್ಣ ಈ ಥರ ಯಾರ್ಯಾರು ಇತ್ತು ಅಂದರೆ ನಿಮ್ಮ ಸಂಬಂಧಿಕರದ್ದು ಏನಿದೆ ಅವ್ರದ್ದು ನೀವು ಇಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ, ಇನ್ ಕೇಸ್ ಆಫ್ SIR ನಿಮ್ಮ ಫಾರ್ಮ್ ಇತ್ತು
ಇತ್ತು, SIR ಅಲ್ಲಿ ನಿಮ್ಮ ಹೆಸರು ಬಂದಿತ್ತು ಅನ್ನೋ ಕಾರಣಕ್ಕೆ ಮಾತ್ರ ನೀವು ಇಲ್ಲಿ ಫಿಲ್ ಮಾಡ್ತೀರಾ ಸ್ನೇಹಿತರೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿ ಫಿಲ್ ಮಾಡಲ್ಲ. ಪಾರ್ಟ್ ಬಿನೇ ನಿಮಗೆ ಅವಶ್ಯಕತೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾರ್ಟ್ ಬಿನೇ ಫಿಲ್ ಮಾಡ್ತಾರೆ, ಯಾಕಂದರೆ ಜಾಸ್ತಿ ಎಲ್ಲರೂ SIR ಫಾರ್ಮ್ ಆಗಿರಲ್ಲ ಅಂತ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲರೂ ಕೂಡ SIR ಫಾರ್ಮ್ ಇರಲ್ಲ. ಕೆಲವ್ರದ್ದು ಮಾತ್ರ ಆಗಿರುತ್ತೆ. ಅಂದರೆ ಈ ಕೆಲವು ಹಳ್ಳಿ ಕಡೆಗಳಲ್ಲಿ, ಆಮೇಲೆ ಕೆಲವು ಬೆಂಗಳೂರು, ಮಂಡ್ಯ, ಮೈಸೂರು ಆ ಕಡೆ ಕೆಲವರು SIR ಆಗಿರುತ್ತೆ, ಅಂಥವ್ರಿಗೆ ಮಾತ್ರ ಕೆಲವು ಆಗ್ತಾ ಇದ್ದಾವೆ. ಇನ್ನೂ ಕೆಲವು ಕಡೆ SIR ಆಗಿಲ್ಲ ಅಂತ ಅಂತಿದ್ದಾರೆ. ಸೊ ಹಾಗಾಗಿ SIR ಆಗದಲೇ ಇರೋರು ಇಲ್ಲೇನೋ ಫಿಲ್ ಮಾಡಿಲ್ಲ. ಜಸ್ಟ್ ಏನು ಪಾರ್ಟ್ ಬಿ ಅಂತ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಮಾತ್ರ ಡಿವೈಡ್ ಅಂತ ಫಿಲ್ ಮಾಡ್ತಿದ್ದಾರೆ ಸ್ನೇಹಿತರೆ. ಏನಿಲ್ಲ, ಇಲ್ಲೂ ಸಿಂಪಲ್ ಸ್ನೇಹಿತರೆ. ಏನು ಮತದಾರರ ಹೆಸರು, ಓಕೆನಾ, ಆ ಟೈಮಲ್ಲಿ ಏನು ಮತದಾರ ಅಂದರೆ ನಿಮ್ಮ SIR ಫಾರ್ಮಲ್ಲಿ ನಿಮ್ಮ ಹೆಸರು ಏನಿತ್ತು ಅದನ್ನು ಹಾಕಿ. ನೆಕ್ಸ್ಟ್ ಅಲ್ಲಿ ನಿಮ್ಮ ಏನು ನಿಮ್ಮ ಒಂದು ಏನು ಇದಿತ್ತು ಆ ನಂಬರು, ಏನಪ್ಪ ಅಂದರೆ ವೋಟರ್ ID ನಂಬರು ಅದನ್ನು ಹಾಕಿ. ಸಂಬಂಧಿಯ ಹೆಸರು ಏನಿತ್ತು ಅದನ್ನು ಹಾಕಿ. ಸಂಬಂಧ ಏನಾಗಿತ್ತು ಅನ್ನೋದಕ್ಕೆ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹಾಕಿ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಅಷ್ಟೇ ಸ್ನೇಹಿತರೆ. ಪಾರ್ಟ್ ಎಲ್ಲಿ ಇಷ್ಟೇ ಬರೋದು, ಏನು ಜಾಸ್ತಿ ಬರೋಲ್ಲ. ಇನ್ನು ಪಾರ್ಟ್ ಬಿ ವಿಷಯಕ್ಕೆ ಬಂದರೆ, ಏನು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ಅಣ್ಣ ಸಂಬಂಧಿಕರು ಯಾರಿರ್ತಾರೆ ಅವ್ರದ್ದು ನಿಮಗೆ ಇಲ್ಲಿ ಹಾಕಿರ್ಬೇಕಾಗುತ್ತೆ. ಇಲ್ಲಿ ಕಂಪ್ಲೀಟಾಗಿ ಇಲ್ಲೇ ಹೇಳಿದ್ದಾರೆ ನೋಡಿ, ಸಂಬಂಧಿಯ ವಿವರಗಳು ಅಂತ, ಮತದಾರರ ಸಂಬಂಧಿಯ ವಿವರಗಳು, ಓಕೆನಾ. ಸಂಬಂಧ ಏನು, ಸಂಬಂಧದ ಹೆಸರು ಅವ್ರದ್ದು. ಫಾರ್ ಎಕ್ಸಾಂಪಲ್ ನಾನು ತಂದೆದು ಹಾಕ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ತಂದೆ ಹೆಸರನ್ನು ಹಾಕಿ. ನಿಮ್ಮ ತಂದೆಯ ಏನು ವೋಟರ್ ID ನಂಬರ್ ಇರುತ್ತೆ ಅದನ್ನು ಫಿಲ್ ಮಾಡಿ ಸ್ನೇಹಿತರೆ, ಓಕೆನಾ. ಸಂಬಂಧಿಯ ಹೆಸರು, ಓಕೆನಾ, ಅದನ್ನು ಹಾಕಿ. ಸಂಬಂಧ ಏನು ನಿಮಗೆ ಸಂಬಂಧ ಆಗಬೇಕು ಅಂದರೆ ನಿಮ್ಮ ವೋಟರ್ IDಯಲ್ಲಿ ಯಾರು ಸಂಬಂಧ ಹೆಸರು ಇರುತ್ತೆ ಅದನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ, ಓಕೆನಾ. ನಿಮ್ಮದಲ್ಲ, ನಿಮ್ಮದು ಇಲ್ಲೇ ಮುಂಚೆನೇ ಹಾಕಿರ್ತೀರ ನಿಮ್ಮ ಹೆಸರು. ಸಂಬಂಧಿಯ ಹೆಸರು, ಅವ್ರ ವೋಟರ್ IDಯಲ್ಲಿ ಏನು ಸಂಬಂಧ ಇತ್ತು ಅದನ್ನು ಹಾಕ್ತೀರಾ, ಅವ್ರಿಗೆ ಏನು ಸಂಬಂಧ ಆಗಿತ್ತು ಅದನ್ನು ಹಾಕ್ತೀರಾ, ಓಕೆನಾ. ಇಲ್ಲಿ ಜಿಲ್ಲೆ, ಓಕೆನಾ. ರಾಜ್ಯದ ವಿಧಾನಸಭಾ ಕ್ಷೇತ್ರ ಯಾವುದಿತ್ತು ಅದನ್ನು ಹಾಕಿ. ಸೇಮ್ ಆ್ಯಸ್ ಇಟ್ ಇಸ್ ಏನು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಅಷ್ಟೇ ಸ್ನೇಹಿತರೆ. ಇಷ್ಟನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದು ಸ್ನೇಹಿತರೆ, ಸಿಂಪಲ್ಲಾಗಿ ನೀವು ಈ ರೀತಿ ನಿಮ್ಮ SIR ಫಾರ್ಮನ್ನು ಫಿಲ್ ಮಾಡ್ಕೋಬೇಕು. ಇನ್ನೂ ಹೆಚ್ಚಿನ ಏನಾದ್ರು ಡೌಟ್ ಇತ್ತು, ಏನಾದ್ರು ಒಂದು ಅರ್ಥ ಆಗಿಲ್ಲ, ಮಿಸ್ಗೈಡ್ ಆಯಿತು ಅನ್ನೋ ಥರ ಏನಾದ್ರು ಒಂದು ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಒಂದು ವೇಳೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ಅಂದರೂ ಕೂಡ ನಾನು ತಿಳ್ಕೊತೀನಿ, ಅದರಲ್ಲಿ ಏನಿಲ್ಲ. ಇನ್ ಕೇಸ್ ಆಫ್ ಏನಾದ್ರು ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದರೂ ಕೂಡ ಕೇಳ್ಬೋದು ಸ್ನೇಹಿತರೆ, ಕಮೆಂಟ್ ಮುಖಾಂತರ, ಅಥವಾ ಅದ್ರ ಬಗ್ಗೆನೇ ಕಂಪ್ಲೀಟಾಗಿ ನಾನು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಸ್ನೇಹಿತರೆ, ಇದಿಷ್ಟು ಏನು SIR ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.